ಆ, ಮೊದಲನೇದಾಗಿ ಜಿ ವಾಹಿನಿಗೆ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನ್ನ ಲೈಫಲ್ಲಿ ಶಾರ್ಟ್ ಫಿಲ್ಮ್ ಯಾವತ್ತೂ ಮಾಡಿರಲಿಲ್ಲ. ಈಗಿನ ಜನ್ರೇಷನ್ ಡೈರೆಕ್ಟರ್ಗಳು ಫಸ್ಟು ಶಾರ್ಟ್ ಫಿಲ್ಮ್ ಮಾಡಿ ಅದನ್ನು ಪ್ರೊಡ್ಯೂಸರ್ ತೋರಿಸಿ ಆಮೇಲೆ ಬಿಗ್ ಸ್ಕ್ರೀನಿಗೆ ಬಂದು ಸಿನಿಮಾ ಮಾಡಿ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಾರೆ. ನಂದು ಫಸ್ಟ್ ಸಿನಿಮಾ ಮಾಡಿ ಮೊದಲನೇ ಸಿನಿಮಾಗೆ ಬೆಸ್ಟ್ ಡೈರೆಕ್ಷನ್ಗೆ ರಾಜ್ಯ ಪ್ರಶಸ್ತಿ ತೊಗೊಂಡು ಆಮೇಲೆ 10 ಸಿನಿಮಾ ಮಾಡಿ ಈಗ ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ದೀನಿ. ಸೊ ಇದು ಒಂಥರ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ಒಂದು ಖುಷಿ ಏನಂದರೆ ನಂದು ಸ್ವಾರ್ಥ ಏನಂದರೆ ಇಲ್ಲಿ ಜಾನರ್ ಏನು ಕೊಡ್ತಾರಲ್ಲ ಅದು ನಾನು ಯಾವುದೂ ಸಿನಿಮಾ ಮಾಡದೇ ಇರೋವಂಥ ಬೇರೆ ಜಾನರ್ ಕೊಡ್ತಾರೆ. ಹಾಗಾಗಿ ನನಗೂ ಏನೋ ಕಲಿಯೋಕ್ಕೆ ಸಿಗುತ್ತೆ. ಆಮೇಲೆ ಇವರ ಕ್ರಿಯೇಟಿವ್ ಟೀಮು ಮತ್ತು ಓವರಾಲ್ ಆರ್ಟಿಸ್ಟ್ ಸೆಲೆಕ್ಷನ್ನು ಎಲ್ಲವೂ ತುಂಬ ಪ್ರೊಫೆಷನಲ್ ಆಗಿ ಚೆನ್ನಾಗಿರುತ್ತೆ. ಆಮೇಲೆ ಕ್ಯಾಮ್ರಾಮ್ಯಾನು ನಮ್ಮ ಅರುಣ್ ಸುರೇಶ್ ಅವರು, ಮ್ಯೂಸಿಕ್ ಡೈರೆಕ್ಟ್ರು ನಿನಾದು ಎಲ್ಲ ನಮ್ಮ ಟೀಮೇ ಕೊಟ್ಟಿದ್ದರು. ಹಾಗಾಗಿ ನನಗೆ ಇನ್ನೂ ಸ್ವಲ್ಪ ಕಂಫರ್ಟಬಲ್ ಇತ್ತು. ಲಾಸ್ಟ್ ಸೀಸನಲ್ಲಿ ನಾನು ಧನುಶ್ರೀ ಅವ್ರದ್ದು ಒಂದು ಶಾರ್ಟ್ ಫಿಲ್ಮ್ ಮಾಡಿದಾಗ ಅದು ತುಂಬ ಚೆನ್ನಾಗಿತ್ತು. ಅದು ಹಾರರ್ ಕೊಟ್ಟಿದ್ರು ಅವತ್ತು. ಈ ಸರಿ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಅಂತ ಹೇಳಿದ್ರು. ಅಗೈನ್ ನಾನು ಆ ಥರ ಸಿನಿಮಾ ಯಾವುದೂ ಮಾಡಿರಲಿಲ್ಲ. ಅಂಥ ಸಿನಿಮಾ ದೊಡ್ಡ ಸಿನಿಮಾ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ ಆಗೋದಿಲ್ಲ. ಹಾಗಾಗಿ ಇವ್ರು ಕೊಟ್ಟಿರೋ ಅವಕಾಶದಲ್ಲೇ ನಾನು ಮರ್ಡರ್ ಮಿಸ್ಟ್ರಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ವಿಷಯ ನನಗೆ ಇವತ್ತು ಗೊತ್ತಾಯಿತು. ಥಿಯೇಟ್ರಲ್ಲಿ ತುಂಬ ದೊಡ್ಡ ರೆಸ್ಪಾನ್ಸ್ ಸಿಕ್ಕಿದೆ. ಅದಕ್ಕೆ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಸೊ ಖುಷಿಯಾಗುತ್ತೆ ಈ ಥರದ್ದೊಂದು ಪ್ರಯತ್ನ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಮಾನ್ಯ ಅಂತ ಹುಡುಗಿ ನಮಗೆ ನಮ್ಮ ಶಾರ್ಟ್ ಫಿಲ್ಮ್ಗೆ ಸಿಕ್ಕಿದ್ದು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಲು. ಅಂದರೆ ಅವಳಿಗೆ ಆ ಹೀರೋಯಿನ್ನು ಆ ಥರದ್ದು ಯಾವ ಒಂದು ಹೆಡ್ಡೇಕು ಇಲ್ಲದೆ ಬನ್ನಿಮ್ಮ ನೀವು ಒಂದು ಬೇಕು ಏನೋ ಹೆಡ್ಡೇಕ್ ಇಲ್ಲದೆ ಒಂದು ಅಸ್ಟೆಂಟ್ ಡೈರೆಕ್ಟರ್ ಥರ ಇಡೀ ರಾತ್ರಿ ಪೂರ್ತಿ ಶೂಟ್ ಮಾಡಿದ್ವಿ. ಇಡೀ ರಾತ್ರಿ ನಮ್ಮ ಜೊತೆಗೆ ಇದ್ಲು. ಅಂದರೆ ಎಷ್ಟು ಇನ್ವಾಲ್ವ್ ಆಗಿಲ್ಲ ಅಂದರೆ ಆ ಪಾತ್ರ ಚಪ್ಪಲಿ ಹಾಕ್ಬಾರ್ದು, ಅದು ಬರೀ ಕಾಲಲ್ಲಿ ಇರಬೇಕು. ಶಾರ್ಟ್ ತೆಗಿಬೇಕಾದ್ರೂ ಕಟ್ಟಾದರೂ ಪ್ಯಾಕಪ್ ಆಗೋವರೆಗೂ ಆ ಹುಡುಗಿ ಬರೀ ಕಾಲಲ್ಲೇ ಓಡಾಡ್ತಿದ್ಲು. ಸೊ ಹಾಗಾಗಿ ಅಂದರೆ ಅವಳಲ್ಲಿರೋ ಎನರ್ಜಿ ಗೊತ್ತಾಗ್ತಾಯಿತ್ತು. ಸೊ ಓವರಾಲ್ ಆಗಿ ನನ್ನ ಟೀಮು ಮತ್ತು ನಾವು ಚೂಸ್ ಮಾಡ್ಕೊಂಡಿರೋವಂಥ ಒಂದು ಕತೆ ಎಲ್ಲವೂ ನನಗೆ ಹೊಸದಾಗಿತ್ತು. ಆಮೇಲೆ ಹೊಸ ಎಕ್ಸ್ಪೀರಿಯೆನ್ಸ್ ಏನಂದರೆ ನನಗೆ ಈ ಶಾರ್ಟ್ ಪೀರಿಯಡಲ್ಲಿ ಡೈಲಾಗ್ ಬರ್ಸೋಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ನಾನೇ ಇದಕ್ಕೆ ಡೈಲಾಗ್ ಬರೆದಿದ್ದೀನಿ. ಸೊ ಮೊದಲನೇ ಸಾರಿ ಒಂದು ಕತೆಗೆ ನಾನು ಡೈಲಾಗ್ ಬರೆದಿರೋ ಅನುಭವ ನನಗಾಗಿದೆ. ಸೊ ಓವರಾಲ್ ಆಗಿ ಈ ಅವಕಾಶ ಕೊಟ್ಟಿದ್ದ ಜಿ ಟೀಮ್ಗೆ, ಮಹಾನಟಿ ಟೀಮ್ಗೆ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ಮಹಾನಟಿಗೆ ಒಂದಷ್ಟು ಆ್ಯಕ್ಟ್ರೆಸ್ಗಳ್ನ ಅವ್ರ ಇಂಡಸ್ಟ್ರಿಗೆ ಕರ್ಕೊಂಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಹಾನಟ ಅಂತಲೂ ಒಂದಷ್ಟು ಹೀರೋಗಳ್ನ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾರೆ. ಹೀರೋಗಳಿಗೂ ಅವಕಾಶ ಕೊಡಿ. ಬಿಕಾಸ್ ತುಂಬ ಹೀರೋಗಳ ಕೊರತೆ ಇದೆ ಇಂಡಸ್ಟ್ರೀಲಿ. ಯೂತ್ಸ್ ಯಂಗ್ಸ್ಟರ್ಸ್ ಎಲ್ಲ ಹೊಸೊಬ್ಬರನ್ನು ತರಬೇಕು. ಸೊ ಚಾನಲ್ ಇದನ್ನು ಯೋಚನೆ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮೇಡಮ್ ಆ್ಯಕ್ಚುಲಿ ನನಗೆ ಸಿನಿಮಾಗೂ ಇದಕ್ಕೂ ಡಿಫ್ರೆನ್ಸ್ ಏನಂದರೆ, ಸಿನಿಮಾಗೆ ನಾವೇ ಒಬ್ಬರು ಆ್ಯಕ್ಟ್ರೆಸ್ ಅಥವಾ ಆರ್ಟಿಸ್ಟ್ ಹತ್ರ ಹೋಗ್ತೀವಿ. ನಾವು ಕತೆ ಬರಿಬೇಕಾದ್ರೆ ನಮ್ಗೆ ಇಂಥವ್ರು ಬೇಕು ಅಂತ ಫಿಕ್ಸ್ ಆಗಿರುತ್ತೆ. ಇಲ್ಲ ಆಗಲ್ಲ. ನಮಗೆ ಜಾನರ್ ಕೊಟ್ಟು ಆರ್ಟಿಸ್ಟ್ ಕೊಟ್ಟಿರೋದ್ರಿಂದ ಅವ್ರು ನೋಡಿದಾಗ ಅವ್ರು ಏನು ಮಾಡ್ಬೋದು ಅಂತ ಅನಿಸುತ್ತೆ. ಅವರಿಂದ ಮ್ಯಾಕ್ಸಿಮಮ್ ಏನು ತೆಗೆಸ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ. ಆ ಮೂಲಕ ಆ ಥರ ಯೋಚನೆ ಮಾಡಬೇಕಾಗುತ್ತೆ. ಈ ಅತಿಥಿ ಅನ್ನೋ ಶಾರ್ಟ್ ಫಿಲ್ಮ್ ನನಗೆ ಕೊಟ್ಟಿದ್ರಲ್ಲ, ಅದರಲ್ಲಿ ಮೊದಲನೇದಾಗಿ ಆ ಹುಡುಗಿನ ನಾನು ಮೀಟ್ ಮಾಡಿದ್ದೆ ಸೆಟ್ಟಲ್ಲಿ. ಸೊ ಅವಳಿಗೆ ಒಂದು ಕತೆ ಹೇಳಿದೆ. ಅಂದರೆ ಈ ಶಾರ್ಟ್ ಫಿಲ್ಮಲ್ಲಿ ಇಲ್ದಿರೋದೊಂದು ಕತೆ, ಅಂದರೆ ಬ್ಯಾಕ್ ಸ್ಟೋರಿ ಏನಾಗಿರುತ್ತೆ, ನೀನು ಯಾವ ಊರವಳು, ನೀನು ಹೇಗೆ ಮಾತಾಡ್ತೀಯ, ನಿನ್ನ ಕ್ಯಾರೆಕ್ಟರ್ ಏನು, ನಿಮ್ಮ ತಂದೆ ತಾಯಿ ಏನು, ಇದೆಲ್ಲದನ್ನೂ ಪೂರ್ತಿಯಾಗಿ ಅವಳ ತಲೆಗೆ ತುಂಬಿಸಿ, ಈಗ ಇದು ಯಾವುದೂ ಶಾರ್ಟ್ ಫಿಲ್ಮಲ್ಲಿ ಇರಲ್ಲಮ್ಮ, ಇದು ಬಂದು ಇದು ನಿನ್ನ ತಲೆಯಲ್ಲಿರಬೇಕು, ಪ್ರತಿ ರಿಯಾಕ್ಷನ್ ಹಿಂದೆ ಈ ಬ್ಯಾಕ್ ಸ್ಟೋರಿ ನಿನಗೆ ಗೊತ್ತಿರಬೇಕು ಅಂತೆಲ್ಲ ಹೇಳಿ ತುಂಬ ನೀಟಾಗಿ ಕೇಳಿಸ್ಕೊಂಡ್ಲು. ಆಮೇಲೆ ಒಂದೇ ಸರಿ ಹೇಳಿದ ತಕ್ಷಣ ಆ ಪಾತ್ರದೊಳಗಡೆ ಅವಳು ಪರಕಾಯ ಪ್ರವೇಶ ಮಾಡ್ದಂಗಿತ್ತು. ಸೊ ತುಂಬ ಖುಷಿಯಾಯಿತು ವರ್ಕ್ ಮಾಡಿ. ನನಗೆ ಹೋಲ್ ಟೀಮು ಚೆನ್ನಾಗಿ ಸಪೋರ್ಟ್ ಮಾಡ್ತು. ಸೊ ಈ ಥರ ಅಂದರೆ ನನಗೆ ಮಾನ್ಯ ಬಗ್ಗೆ ಹೇಳಬೇಕು ಅಂದರೆ, ಒಂದು ಮಿಡ್ ನೈಟ್ ಪೂರ್ತಿ ನೈಟ್ ಶೂಟ್ ಮಾಡಿದ್ವಿ ನಾವು, 9ರಿಂದ ಬೆಳಗ್ಗೆ ಒಂದು 7 ಗಂಟೆವರೆಗೂ. ಎಲ್ಲೂ ಒಂದು ಸಣ್ಣ ಆಯಾಸ ಅಥವಾ ಏನೋ ಒಂದು ನಿದ್ದೆ ಬರೋ ಥರದ್ದು ಆ ಥರ ಇಷ್ಟ ತಗೊಳ್ಳೋದು ಏನೂ ಇಲ್ಲದೇನೆ ತುಂಬ ಹಾರ್ಡ್ ವರ್ಕ್ ಮಾಡೋದು. ಹತ್ತತ್ರ ಬರ್ತಾ ಮಿಡ್ ಆಫ್ ಶೂಟಿಂಗು ಅವಳೇ ಒಂದು ಸಜೆಷನ್ ಹೇಳೋಕ್ಕೆ ಶುರು ಮಾಡಿದ್ಲು.
ಸರ್ ನಾನು ಇನ್ನೊಂದು ಟೇಕ್ ತೊಗೋತೀನಿ, ನಾನು ಈ ಥರ ಬಂದರೆ ಚೆನ್ನಾಗಿರುತ್ತಲ್ವ ಅಂತ. ಸೊ ಒಬ್ಬಳು ನಟಿಗೆ ಮೇಯ್ನಾಗಿ ಇದು ಬೇಕು, ಅಂದರೆ ಅವ್ಳಿಗೆ ಏನು ಅನಿಸುತ್ತೆ ಅದನ್ನು ಓಪನಾಗಿ ಹೇಳಿ ಡೈರೆಕ್ಟ್ರ್ ಹತ್ರ ಅವ್ರುಗಳು ವಿಷಯನ ಶೇರ್ ಮಾಡಿದಾಗ ಇನ್ನೂ ಬೆಸ್ಟ್ ಏನೋ ತೆಗಿಯೋಕ್ಕೆ ನಮಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಫಸ್ಟ್ ಆಫ್ ಆಲ್ ನಮ್ಗೆ ಅವರು ಇದರೊಳಗಡೆ ಇದ್ದಾರೆ, ಕ್ಯಾರೆಕ್ಟ್ರಲ್ಲಿ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಸೊ ಈ ರೀತಿ ಒಂದು ಒಳ್ಳೆ ಬಾಂಡಿಂಗಲ್ಲಿ ಈ ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಪನ್ನಗಾಭರಣ. ನಾನು ಇವತ್ತಿನ ಶಾರ್ಟ್ ಫಿಲಮ್ ಪಂಜರದ ಗಿಳಿ ಅದನ್ನು ನಾನು ಡೈರೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಆ್ಯಕ್ಟ್ ಮಾಡಿರೋದು ಶ್ರೇಯಾ ಗಮ್ಯ. ಆ್ಯಂಡ್ ಶ್ರೇಯಾ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕಿರುಚಿತ್ರಗಿಂತ ಶ್ರೇಯಾ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶಿ ಈಸ್ ಅ ಫೆಂಟ್ಯಾಬ್ಯುಲಸ್ ಆ್ಯಕ್ಟರ್, ತುಂಬ ಒಳ್ಳೆ ನಟಿ. ಆ್ಯಂಡ್ ನಾನು ಮೊದಲನೇ ಸಲ ನನಗೆ ಸಿಕ್ಕಿದಾಗ ಇವರು ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿದಾಗ ನಾನೇನು ಪ್ರಿಪೇರ್ ಆಗಿ ಬಂದಿರಲಿಲ್ಲ. ನಾನು ಯೋಚನೆ ಮಾಡ್ತೀನಿ, ಹುಡುಗಿ ಹೇಗೆ ಆ್ಯಕ್ಟ್ ಮಾಡ್ತಾಳೆ ನೋಡೋಣ, ಯಂಗ್ಸ್ಟರು ಹೊಸದಾಗಿ ಬಂದ್ಯಾಳೆ ಅಂತ. ಬಟ್ ಶಿ ವಾಸ್ ವೆರಿ ಪ್ರೊಫೆಷ್ನಲ್, ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ಲು. ಆ್ಯಂಡ್ ನಾವು ಯಾವಾಗಲೂ ಹೇಳ್ತೀವಿ, ಒಂದನ್ನು ಒಬ್ಬರು ಆ್ಯಕ್ಟ್ರ್ ಒಂದು ತಲೆಯಲ್ಲಿ ಇಟ್ಕೊಂಡು ಬರ್ತಾರೆ, ಡೈರೆಕ್ಟರ್ ಅದನ್ನು ರೀಮೋಲ್ಡ್ ಮಾಡ್ತಾರೆ. ಸೊ ಯಾವುದೇ ಥರದ್ದು ನಾವು ಚೇಂಜಸ್ ಮಾಡಿದ್ರೂ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ವರ್ಕ್ ಮಾಡೋದಕ್ಕೆ ಪ್ರಿಪೇರ್ ಆಗಿ ಬಂದಂಥ ಆ್ಯಕ್ಟರ್ ಅವಳು. ಆ್ಯಂಡ್ ಎಸ್ಪೆಷಲಿ ನಂದು ಎಮೋಷ್ನಲ್ ಸೀನ್ಸ್ ಇದ್ದಾಗ ಗ್ಲಿಸ್ರಿನ್ ಇಲ್ಲದೆ ಕಣ್ಣೀರನ್ನು ತರಿಸ್ಕೊಂಡಂಥ ಆ್ಯಕ್ಟರು. ಎಷ್ಟು ಬೇಕು ಅಂತ ಕೇಳ್ತಾ ಇದ್ದಳು. ಸರ್ ನಾನು ಫುಲ್ ಅಳಬೇಕಾ ಅಥವಾ ಸ್ವಲ್ಪ ಕಣ್ಣಲ್ಲಿ ನೀರಿದ್ರೆ ಸಾಕಾ ಅಂತ. ಹೋಗ್ತಾ ನನಗೆ ಈಸಿ ಆಗೋಯ್ತು. ಶ್ರೇಯಾ ನನಗೆ ಸ್ವಲ್ಪ ಕಣ್ಣು ವೆಟ್ಟಾಗಿರಲಿ, ಅಥವಾ ಶ್ರೇಯಾ ಈಗ ಸ್ವಲ್ಪ ಕಣ್ಣೀರು ಜಾಸ್ತಿ ಬರಬೇಕು, ಶ್ರೇಯಾ ಫುಲ್ ಅಳಬೇಕು ಅಂದಾಗೆಲ್ಲ ಅಷ್ಟು ಪ್ರಿಪೇರ್ಡಾಗಿ ಬರ್ತಿದ್ಲು. ಆ್ಯಂಡ್ ಇನ್ಸ್ಟೆಂಟಾಗಿ ಕಣ್ಣೀರಾಗಲಿ ಎಮೋಷನ್ಸ್ ಆಗಲಿ ಎಲ್ಲದನ್ನು ತುಂಬ ಚೆನ್ನಾಗಿ ತೊಗೊಂಬರ್ತಾಯಿದ್ಲು. ಆ್ಯಂಡ್ ಝೀಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಶ್ರೇಯಾ ನನಗೆ ಕೊಟ್ಟಿದ್ದಕ್ಕೆ ಈ ಒಂದು ಶಾರ್ಟ್ ಫಿಲ್ಮ್ನ ಡೈರೆಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಂ, ಸೊ ಪಂಜರದ ಗಿಳಿ ಶಾರ್ಟ್ ಫಿಲಮ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಆ ಕಂಟೆಂಟ್ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಒಂದು ಈ ಆ್ಯಕ್ಟರ್ಸ್ಗೆಲ್ಲ ಒಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು. ಏನು ಅಂದರೆ ಒಂದು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದರು, ಸ್ಟೇಜ್ ಆ್ಯಕ್ಟಿಂಗ್ ಏನು ಅಂತ ಗೊತ್ತಿತ್ತು. ನೆಕ್ಸ್ಟ್ ಒಂದು ಟೆಲಿವಿಷನಲ್ಲಿ ಆ್ಯಕ್ಟ್ ಮಾಡಿದರು, ಅದನ್ನು ನಾವು ಕೂಡ ಹೋಗಿ ನೋಡಿದ್ವಿ ಸೆಮಿಫೈನಲ್ಸಲ್ಲಿ. ಸೊ ಅದರಲ್ಲಿ ಟೆಲಿವಿಷನ್ ಆ್ಯಕ್ಟಿಂಗ್ ಹೇಗೆ ನಡೆಯುತ್ತೆ, ಇದರದ್ದು ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ. ಸೊ ಇದೆಲ್ಲದಕ್ಕೂ ವಿಭಿನ್ನವಾಗಿ ಸಿನಿಮಾ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅನ್ನೋದನ್ನು ಎಕ್ಸ್ಪೀರಿಯನ್ಸ್ ಕೊಡಬೇಕಾಗಿತ್ತು ನಾನು. ಸೊ ಒಂದು ಸಟಲಿಟಿ ಇರುತ್ತೆ ಸಿನಿಮಾಲಿ, ಸೊ ಅದನ್ನು ನಾನು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಾಯಿತು. ಹಾಗಾಗಿ ನಾನು ಈ ಕಥೆನ ಚೂಸ್ ಮಾಡಿದೆ. ಆ್ಯಂಡ್ ಅಷ್ಟೇ ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡಬೇಕು ಅನ್ನೋದನ್ನು ನನ್ನ ತಲೆಯಲ್ಲಿತ್ತು. ಆ್ಯಂಡ್ ಅಷ್ಟೇ ಸಟಲ್ಲಾಗಿ ಎಮೋಷನ್ಸ್ನ ಅವರು ಪೋರ್ಟ್ರೇ ಮಾಡಬೇಕು ಅನ್ನೋದು ನನಗೆ ಇತ್ತು. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ಈಗ ಮಹಾನಟಿ ಫಿನಾಲೆ ಆಗ್ತಾ ಇದೆ. ಸೊ ಓವರಾಲ್ ಎಕ್ಸ್ಪೀರಿಯನ್ಸ್ ಒಬ್ಬರು ಆ್ಯಕ್ಟ್ರಿಗೆ ಸಿಗಬೇಕು ಅಂತ ಹೇಳಿದ್ರೆ ಥಿಯೇಟರ್ ಸ್ಟೇಜ್ ಆ್ಯಕ್ಟಿಂಗ್ ಆಗಲಿ, ಟೆಲಿವಿಷನ್ ಆ್ಯಕ್ಟಿಂಗ್ ಆಗಲಿ, ಸಿನಿಮಾ ಆ್ಯಕ್ಟಿಂಗ್ ಆಗಲಿ, ಈ ಮೂರನ್ನು ಎಕ್ಸ್ಪೀರಿಯನ್ಸ್ ಅವ್ರು ಸಿಗಲಿ ಅನ್ನೋ ಒಂದು ತಲೆ ಇಟ್ಕೊಂಡು ಈ ಕಥೆನ ನಾನು ಚೂಸ್ ಮಾಡಿಕೊಂಡೆ. ಥ್ಯಾಂಕ್ ಯು. ಮಹಾನಟಿ ಶೋ ಬಹಳ ವಿಶಿಷ್ಟವಾದ ಶೋ. ಯಾಕೆಂದರೆ ಸಾಮಾನ್ಯವಾಗಿ ರಿಯಾಲಿಟಿ ಶೋಗಳಲ್ಲಿ ಮುಖ್ಯ ಉದ್ದೇಶ ಮನೋರಂಜನೆ ಆಗಿರುತ್ತೆ. ಆದರೆ ಮಹಾನಟಿ ಶೋನಲ್ಲಿ ಮನೋರಂಜನೆಯ ಜೊತೆಗೆ ಬಹಳ ಒಂದು ಉದಾತ್ತವಾದ ಒಂದು ಉದ್ದೇಶ ಇದೆ. ಏನು ಅಂದರೆ ಎಲ್ಲೋ ಬಹಳ ರಿಮೋಟ್ ಇದರಲ್ಲಿ ಹಳ್ಳಿಯಲ್ಲಿ ಅಥವಾ ಅವಕಾಶ ಸಿಗದೆ ಇರುವಂಥ ಪ್ರತಿಭೆಗಳಿಗೆ ಬಹಳ ಒಂದು ದೊಡ್ಡ ಅವಕಾಶವನ್ನು ಒದಗಿಸಿಕೊಡುವಂಥ ವೇದಿಕೆ ಇದು. ಈಗ ನೋಡಿ, ಯಾವುದೋ ಹಳ್ಳಿಯಲ್ಲಿ ಹುಟ್ಟಿರುವ ಒಂದು ಹುಡುಗಿ ಇಲ್ಲಿ ಬಂದು ರಮೇಶ್ ಸರ್ ಅಂತ, ತರುಣ್ ಸುಧೀರ್ ಅವರಂಥ, ಪ್ರೇಮಾ ಮೇಡಮ್ ಅಂತ, ನಿಶ್ವಿಕಾ ನಾಯ್ಡು ಅಂತ ಮೆಂಟರ್ಗಳ ಜೊತೆ ಕೆಲಸ ಮಾಡ್ಬೋದು. ಅಥವಾ ಸಿನಿಮಾ ರಂಗದ ಈಗಾಗಲೇ ಹಿಟ್ ಸಿನಿಮಾಗಳು ನೀಡುವ ಡೈರೆಕ್ಟರ್ ಜೊತೆ ಕೆಲಸ ಮಾಡುವಂಥ ಅವಕಾಶ. ಬಹುತೇಕ ಯಾರಾದರೂ ಹೊಸಬರು ಬಂದರೆ ಅವರಿಗೆ ಹೊಸಬರಾಗೇ ಇರ್ತಾರೆ, ಅವರು ಅಪರಿಚಿತರಾಗಿ ಸ್ಕ್ರೀನಿಗೆ ಬರ್ತಾರೆ ಮೊದಲ ಸಿನಿಮಾದಲ್ಲಿ. ಆದರೆ ಮೊದಲ ಸಿನಿಮಾ ಬರೋ ಮೊದಲೇ ಇವರನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಸಿ ಅವ್ರದ್ದೇ ಆದ ಒಂದು ಅಭಿಮಾನಿ ಬಳಗ ಅಥವಾ ಇಮೇಜನ್ನು ಬೆಳೆಸಿ ಕರ್ನಾಟಕದ ಮುಂದೆ ನಿಲ್ಲಿಸೋದಿದೆಯಲ್ಲ, ಭಾಳ ಇದು ದೊಡ್ಡ ಲಕ್ಕಿಯೆಸ್ಟ್ ಬ್ಲೆಸ್ಡ್ ಅಂತೀನಿ ಅವ್ರಿಗೆ ನಾನು. ಇಂಥ ಅವಕಾಶಗಳು ಕನಸು ಕಂಡರೂ ಕೂಡ ನಮಗೆ ಅದು ಕೂಡ ಚಿಕ್ಕದನ್ಸುತ್ತೆ. ಆ ಥರದೊಂದು ಅವಕಾಶಗಳನ್ನು ಪ್ರತಿಭೆಗಳಿಗೆ, ಅವಕಾಶ ವಂಚಿತ ಪ್ರತಿಭೆಗಳಿಗೆ ಕೊಡ್ತಾ ಇರೋದು ತುಂಬ ದೊಡ್ಡದು. ಹಾಗಾಗಿ ಅಂಥ ಶೋನಲ್ಲಿ, ಅಂಥ ಉದಾತ್ತ ಉದ್ದೇಶ ಇರೋ ಶೋನಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಒಂದು ಡೈರೆಕ್ಷನ್ ಮಾಡುವ ಅವಕಾಶ ಕೊಟ್ಟು ಯಾರೋ ಒಂದು ಪ್ರತಿಭೆಯ ಭವಿಷ್ಯವನ್ನು ರೂಪಿಸುವಲ್ಲಿ ನಮ್ಮದೊಂದು ಚಿಕ್ಕ ಅಳಿಲು ಸೇವೆ ಮಾಡೋಕ್ಕೆ ಒಂದು ಅವಕಾಶವನ್ನು ಜಿ ಟಿ ವಿ ಮಾಡಿಕೊಟ್ಟಿದೆ. ಅದಕ್ಕಾಗಿ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೆಡಿಕೇಶನ್ ಅಂದರೆ ನಂಗೆ ಖುಷಿ ಆಗೋದು ಅದೇ. ಭೂಮಿಕಾ ಒಬ್ಬರೇ ಅಂತಲ್ಲ, ಎಲ್ಲರೂ ನಾನು ನೋಡ್ದಂಗೆ ಆಲ್ರೆಡಿ ಭಾಳ ಒಂದು ದೊಡ್ಡ ಲೆವೆಲಿಗೆ ತಯಾರಾಗಿದ್ದಾರೆ ಅವರು. ನಾವೇನು ತುಂಬ ABCD ಹೇಳ್ಕೊಡುವ ಮಟ್ಟಕ್ಕಂತೂ ಇಲ್ಲ ಅವರು. ಆ್ಯಕ್ಚುಲಿ ಯಾವುದೇ ವಿಷಯವನ್ನು ಹೇಳಿದ್ರು ಬೇಗ ಗ್ರಹಿಸ್ತಾರೆ. ನಾವೇನಾದರೆ ಸ್ವಲ್ಪ ಇಷ್ಟು ಚೂರು ಕಡಿಮೆ ಮಾಡಿ
ಚೂರು ಜಾಸ್ತಿ ಮಾಡಿ ಹೇಳುವಂಥ ಹಂತದಲ್ಲಿದ್ದಾರೆ. ಅದೇ ನಾನು ಹೇಳಿದ್ದು ಏನಂದರೆ ಅವರಿಗೆ ಆ ಮಟ್ಟದ ಗ್ರೂಮಿಂಗ್ ಈಗಾಗಲೇ ಆಗೋಗಿದೆ. ಅಲ್ಲಿ ಜಡ್ಜಸ್ ಅವರ ಕಮೆಂಟ್ಗಳಿರ್ಬೋದು, ಇಷ್ಟು ದಿನದ ಅವರ ಪರ್ಫಾರ್ಮೆನ್ಸ್ ನೋಡಿ ರಮೇಶ್ ಸಾರೇ ಹೇಳಿದ ಮೇಲೆ ಇನ್ಯಾರು ಹೇಳಬೇಕು. ತರುಣ್ ಅಂತ ಡೈರೆಕ್ಟ್ರು, ಪ್ರೇಮಾ ಮೇಡಮ್ ಅಂತ ಅನುಭವಿ ನಟಿ, ನಿಶ್ವಿಕಾ ನಾಯ್ಡು ಅಂತ ಈಗಿನ ಸೆನ್ಸೇಷನ್ ನಟಿ, ಭಾಳ ದೊಡ್ಡ ಪ್ಲಾಟ್ಫಾರ್ಮಲ್ಲಿ ಅವರು ಆಲ್ರೆಡಿ ತಯಾರಾಗಿದ್ದಾರೆ. ನಾವು ಒಂಚೂರು ನಮ್ಮ ಸಣ್ಣ ಇನ್ಪುಟ್ಗಳಷ್ಟೇ, ಹಿಂಗೆ ಮಾಡಿ ಇಷ್ಟು ಬೇಡ ಕಮ್ಮಿ ಮಾಡಿ ಅಥವಾ ಇನ್ನೊಂಚೂರು ಜಾಸ್ತಿ ಮಾಡಿ ಥರದ ವೇದಿಕೆ ಇದು. ಅದಕ್ಕೆ ಹೇಳಿದ್ದು ಬ್ಲೆಸ್ಡ್ ಅವರು ಅಂತ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಮಂಗಳ ಕಿರುಚಿತ್ರವನ್ನು ನಿರ್ದೇಶನ ಮಾಡಲಿಕ್ಕೆ ಜಿ ವಾಹಿನಿ ನನಗೊಂದು ಅವಕಾಶ ಮಾಡಿಕೊಡ್ತು. ಅದಲ್ಲದೆ ಇದನ್ನು ಚಿತ್ರಮಂದಿರದಲ್ಲಿ ಕೂಡ ಪ್ರದರ್ಶನ ಮಾಡಿ ಪ್ರತಿಯೊಬ್ಬ ನಿರ್ದೇಶಕನ ಟೆಕ್ನಿಷಿಯನ್ನ ಕನಸು ಬೆಳ್ಳಿ ಪರದೆಯಲ್ಲಿ ತಾವು ಮಾಡಿದಂತಹ ಒಂದು ಕಲಾಕೃತಿಯನ್ನು ನೋಡೋದು, ಅದಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ತು. ಅದರ ನಂತರ ಪ್ರೆಸ್ ಮೀಟ್ನ ಏರ್ಪಡಿಸಿ ಎಲ್ಲ ಮಾಧ್ಯಮ ಮಿತ್ರರ ಮುಂದೆ ನಿಂತು ನಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳೋದಕ್ಕೆ ಒಂದು ದೊಡ್ಡ ವ್ಯವಸ್ಥೆಯನ್ನು ಮಾಡಿದೆ. ಎಲ್ಲ ಮಾಧ್ಯಮ ಮಿತ್ರರಿಗೆ, ಜಿ ವಾಹಿನಿಗೆ ಹಾಗೂ ನನಗೆ ಕೊಟ್ಟಂತಹ ಕಂಟೆಸ್ಟೆಂಟ್ ವಂಶಿ ಅದ್ಭುತವಾಗಿ ಇರುವಂತಹ ಸ್ಕ್ರಿಪ್ಟನ್ನು, ಪಾತ್ರವನ್ನು, ಅದರಲ್ಲಿರುವಂತಹ ಮಲ್ಟಿಪಲ್ ಎಕ್ಸ್ಪ್ರೆಷನ್ಸ್ನ ತುಂಬ ಅದ್ಭುತವಾಗಿ ಪ್ರೊಜೆಕ್ಟ್ ಮಾಡಿದ್ರು. ಆ್ಯಂಡ್ ತಂತ್ರಜ್ಞರು, ಡಿ ಒ ಪಿ ಸರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರು, SFX, ಅದಾದಮೇಲೆ DTS, ಪ್ರತಿಯೊಬ್ಬರು ಅದ್ಭುತವಾಗಿ ಈ ಚಿತ್ರ ಮೂಡಿ ಬರೋದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಪ್ರಾಬಬ್ಲಿ ಅವರೇ ವಿನ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರ ಜೊತೆ ಕೆಲಸ ಮಾಡುವಾಗ ಆ ಒಂದು ಎಕ್ಸೈಟ್ಮೆಂಟ್ ಇರ್ತಿತ್ತು. ಪ್ರತಿಯೊಂದು ಎಕ್ಸ್ಪ್ರೆಷನ್ನು ತುಂಬ ಡೀಟೇಲಾಗಿ ಅವ್ರು ಅಪ್ರೋಚ್ ಮಾಡ್ತಿದ್ರು. ಆ್ಯಂಡ್ ತುಂಬ ಪರಿಪೂರ್ಣವಾದಂತಹ ನಟಿ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ಯಾಕಂದರೆ ಅವರು ಡ್ರಾಮಾ ಜೂನಿಯರ್ಸಿಂದ ಬಂದು ಪ್ರತಿಯೊಂದು ಸ್ಟೇಜಸ್ನು ಅವ್ರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ತುಂಬ ಪಾಲಿಶ್ಡ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಅವರೇ ವಿನ್ ಆಗಲಿ ಅಂತಲೂ ನನ್ನ ಒಂದು ಏನಂತಾರೆ ಆಸೆ. ಅವರು ವಿನ್ ಆಗಲಿ, ಮತ್ತು ಮುಂದಿನ ವರ್ಷ ಬರುವಂಥ ಯಾವುದೋ ಒಂದು ಕನ್ನಡ ಚಿತ್ರದಲ್ಲಿ ನಟಿಯಾಗಿ ಅವರು ಹೊರಹೊಮ್ಮಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಇದು ಒಂದು ಕಿರುಚಿತ್ರ ಅಂತ ಅವ್ರು ನನಗೆ ಕೊಟ್ಟಿದ್ರು. ನಾನು ಇನ್ನೂ ಪ್ರೂವ್ ಮಾಡ್ಕೊಬೇಕಿತ್ತು. ಪ್ರತಿಯೊಂದು ನನಗೆ ಸಿಗುವಂಥ ಕೆಲಸದಲ್ಲೂ ನಾನು ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಅದನ್ನು ಮಾಡೋಣ ಅಂತಿದ್ದೆ. ಹಾಗಾಗಿ ತುಂಬ ಚೆನ್ನಾಗಿ ಅದು ಮೂಡಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ್ಯಂಡ್ ವಂಶಿ ವಿನ್ ಆದರೆ ನಮಗೂ ಒಂದು ಖುಷಿ, ಅವ್ರ ಜೊತೆ ನಾವು ಕೆಲಸ ಮಾಡಿದ್ದೀವಿ ಅಂತ ತುಂಬ ಹೆಮ್ಮೆ ಆಗುತ್ತೆ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಜಿಯಿಂದ ಕಾಲ್ ಬಂದಾಗ ಈ ಥರದ್ದೊಂದು ಶಾರ್ಟ್ ಫಿಲ್ಮ್ ಮಾಡಿ ಅಂತಂದರು. ಅಂದರೆ ಕಂಟೆಂಟ್ ಅದನ್ನು ನಮಗೆ ಆಯ್ಕೆ ಬಿಟ್ಟಿದ್ರು. ಈ ರೀತಿದು ಒಂದು 4-5 ಕಂಟೆಂಟ್ ಇದೆ, ನೀವೊಂದು ಮಾಡಬೇಕು ಅಂತಂದಾಗ ಸರಿ ಅಂತಂದಾಗ ನಮಗೇನಾಗಿರುತ್ತೆ, ಇವರು ಬೇಸಿಕಲಿ ಸ್ಟೇಜ್ ಮೇಲೆ ಮಾಡಿರ್ತಾರೆ. ಅಂದರೆ ಕ್ಯಾಮ್ರಾ ಫಿಯರ್ ಇರಲ್ಲ ಇವರಿಗೆ, ಕ್ಯಾಮ್ರಾ ಆಗಿರುತ್ತೆ, ಎಲ್ಲಿಂದ ಕ್ಯಾಪ್ಚರ್ ಮಾಡ್ತಾರೆ ಗೊತ್ತಿಲ್ಲ. ಸ್ಟೇಜ್ ಮೇಲೆ ಬಂದು ಒಟ್ಟಿಗೆ ಆ್ಯಕ್ಟ್ ಮಾಡ್ತಾರೆ. ಬಟ್ ಸಿನಿಮಾದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಇಟ್ಟಿರೋ ಫ್ರೇಮಿಗೆ, ಆಮೇಲೆ ನಾವು ಕೊಟ್ಟಿರೋ ಪೊಸಿಷನ್ಗೆ ಫ್ರೇಮ್ ಒಳಗಡೆ ಕೆಲಸ ಮಾಡಬೇಕಾಗ್ತದೆ. ಅಂದರೆ ಲೈಟಿಂಗ್ ತೊಗೊಬೇಕು, ಇದು ಹೀಗೆ ನಿಲ್ಲಬೇಕು, ಸ್ವಲ್ಪ ಹಿಂದೆ ಮುಂದೆ ಅದ್ರ ಇದಾಗುತ್ತೆ ಅಂತ. ಈ ಟೆಕ್ನಿಕಲ್ ಪಾರ್ಟನ್ನು ಅವ್ರ ಜೊತೆ ಹೇಳ್ಕೊಂಡು ಅದಾದಮೇಲೆ ಸಿನಿಮಾದಲ್ಲಿ 3 ಸ್ಟೇಜಸ್ ಇದೆ. ಅಂದರೆ ಒಂದು ಸೈಲೆಂಟಾಗಿ, ಅಂದರೆ ವಿತೌಟ್ ಎ ಡೈಲಾಗ್ ಎಕ್ಸ್ಪ್ರೆಷನಲ್ಲಿ ಒಂದು ಕ್ಯಾಪ್ಚರ್ ಮಾಡೋವಂಥದ್ದು, ಇನ್ನೊಬ್ಬರು ಎಕ್ಸ್ಪ್ರೆಷನ್ಗೆ ಕೇಳಿಸ್ಕೊಂಡು ಅಭಿನಯಿಸುವಂಥದ್ದು, ಇನ್ನೊಂದು ಮಾತಿನ ಮುಖಾಂತರ ಎಕ್ಸ್ಪ್ರೆಸ್ ಮಾಡೋವಂಥದ್ದು. ಈ 3 ಸ್ಟೇಜನ್ನು ಇಟ್ಟಿದೆ. ಅದನ್ನು ವರ್ಷ ಡಿಗ್ರಾಜ್ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ಆನಂತರದ್ದು ಏನು ಅಂತಂದರೆ ಪ್ರತಿ ಶಾರ್ಟ್ಗೂ ನಮಗೆ 1/2 hour 1 hour ಟೈಮ್ ಇರುತ್ತೆ. ಇವ್ರು ಸ್ಟೇಜ್ ಮೇಲೆ ಮಾಡುವಾಗ ಏನಾಗಿರುತ್ತೆ, ಒಂದು ಸತಿ ಆನ್ ಆಯಿತು ಅಂತಂದರೆ ಕಂಟಿನ್ಯೂಸ್ ಆಗಿರುತ್ತೆ, ಒಂದು ಸ್ಟ್ರೆಚ್ಚಲ್ಲಿರುತ್ತೆ. ಇಲ್ಲಿ ಏನಾಗುತ್ತೆ, ಶಾರ್ಟ್ ಟು ಶಾರ್ಟ್ ಅರ್ಧ ಆಗಿರುತ್ತೆ. ಆ ಮೂಡಲ್ಲಿ ಇದ್ಕೊಂಡು ಅದು ಮಾಡೋದು ಇರುತ್ತಲ್ಲ, ಆ ಲರ್ನಿಂಗ್ ಪ್ರೊಸೆಸ್ಸನ್ನು ನಾವು ಅವ್ರ ಜೊತೆ ಹಂಚ್ಕೊಂಡ್ವಿ. ತುಂಬ ಚೆನ್ನಾಗಿ ಮಾಡಿದ್ರು. ಇಲ್ಲ, ನಾನು ಮಾಡಿದಾಗ ಮಾಮೂಲಿ ಕನ್ನಡನೇ ಇತ್ತು. ಆಮೇಲೆ ಅವ್ರದ್ದು ಸ್ಲ್ಯಾಂಗ್ ಕೇಳಿದೆ. ಯಾಕೆಂತಂದರೆ ಈಗ ಅವರು ಆ ಉತ್ತರ ಕರ್ನಾಟಕ ಸ್ಲ್ಯಾಂಗಿಂದ ನಾರ್ಮಲಾಗಿ ಮಾತಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಎಮೋಷನ್ ರೈಡ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅದನ್ನು ಇಲ್ಲ ನಿಮ್ಮ ಸ್ಲ್ಯಾಂಗಲ್ಲೇ ಮಾಡಿ, ಅದು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಅಂತ ಹೇಳಿದ್ವಿ. ಅದಕ್ಕೆ ಅವರು ಅದೇ ರೀತಿ ಪ್ರಿಪೇರ್ ಆಗಿ ಇಲ್ಲ. ಇಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ. ಫಸ್ಟ್ ಹೋದ್ವಿ, 5 ಜನದಲ್ಲಿ ಒಬ್ರಿಗೆ ಮಾಡಬೇಕು ಅಂತಂದ್ರು ಯಾರು ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ. ಸೊ ಒಂದು ಸಲ ನಾನು ಕಂಟೆಂಟ್ ಪ್ರೆಸೆಂಟ್ ಆದಮೇಲೆ ಅದು ಅವ್ರು ಇಲ್ಲ, ಇದಕ್ಕೆ ವರ್ಷ ಅವ್ರು ತುಂಬ ಚೆನ್ನಾಗಿ ಸೂಕ್ತ ಆಗ್ತಾರೆ ಅಂತ ಆನಂತರ ಅವ್ರು ನನಗೆ ಕೊಟ್ಟಾಗ, ಸೊ ಇವ್ರಿಗೆ ಏನೇನು ಚೇಂಜಸ್ ಮಾಡಿ ಮಾರ್ಪಾಡು ಮಾಡ್ಬೋದು ಅವ್ರು. ಯಾಕಂದರೆ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇರ್ತಾರೆ, ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಕಂಫರ್ಟ್ ಆಗಬೇಕಂದ್ರೆ ಲ್ಯಾಂಗ್ವೇಜ್ ತುಂಬಾ ಇದಾಗುತ್ತೆ. ಸೊ ಹಂಗಾಗಿ ಅವರಿಗೋಸ್ಕರ
ಸಣ್ಣ ಪುಟ್ಟದ ಮಾರ್ಪಾಟ್ ಮಾಡಿ ಮಾಡೋದು. ಥ್ಯಾಂಕ್ ಯು.